कलिलात्मने सालोकानां त्रिलोकानां यद्विद्यादर्पणायते यद्विद्यादर्पणायते। जय बोलो देवादिदेवादिनाथ भगवान की जय। ಈಗ ಅಜೀವ ತತ್ವ ವರ್ಣನ ನಡೆದಿತ್ತು ಮತ್ತು ಅದ್ರಾಗ ಏನು ನಡೆದಿದೆ, ಯಾವುದ ಅರ್ಥ ಪರ್ಯ ಮತ್ತು ಸೂಕ್ಷ್ಮ ವ್ಯಂಜನ ಪರ್ಯ ಅಥವಾ ವರ್ಣನೆ ನಡೆದಿದ್ದದ. ಅದ್ರಾಗ ಏನಂತಾರು, ಪರ್ಯಾಯಕ್ಕೆ ದೋ ಭೇದ, ಅರ್ಥ ಪರ್ಯಾಯ ವ್ಯಂಜನ ಪರ್ಯಾಯ. ಈ ಪರ್ಯಾಯ ಎರಡು ಭೇದ ಅದಾವು. ಇದ್ರಾಗ ಅರ್ಥ ಪರ್ಯಾಯ ಸೂಕ್ಷ್ಮದ, ಅರ್ಥ ಪರ್ಯಾಯ ಸೂಕ್ಷ್ಮದ ಮತ್ತು ಅವಯ ಜ್ಞಾನ, ಅದನ್ನು ಅವಯ ಜ್ಞಾನ ಏನದು ಸೂಕ್ಷ್ಮ, ಅರ್ಥ ಪರ್ಯಾಯ ಸೂಕ್ಷ್ಮದ. ಇತರದ್ದು ಶಬ್ದಲೇ ಕಥನ ಮಾಡೋಕ್ಕೆ ಬರಂಗಿಲ್ಲ, ಒಂದಿಲ್ಲ. ಮತ್ತು ಕ್ಷಣ ಕ್ಷಣದಾಗ ಆ ಥರ ಬದಲಾಗ್ತದೆ. ಕಿಂತು ವ್ಯಂಜನ ಪರ್ಯಾಯ ಸ್ಥೂಲದ, ವ್ಯಂಜನ ಪರ್ಯಾಯ ಏನದ ಸ್ಥೂಲದ. शब्द गोचर है, शब्द ಎಲ್ಲ ನಮ್ಗೆ ಕಾಣ್ತಾವೆ. शब्द से शब्द अर्थात शब्द से कही जा सकती है. ಈ ವ್ಯಂಜನ ಪರ್ಯಾಯ ಶಬ್ದಲ್ಲೇ ನಾವು ಹೇಳುವಾಗ ಸಾಧ್ಯ ಅದ, ಖರೆ ಅದನ್ನು ಸೂಕ್ಷ್ಮರನ ನಮ್ಗೆ ತಿಳಂಗಿಲ್ಲ, ಲಘುಟ್ ಒಂದಿಲ್ಲ, ಲಘುಟ್ ಜ್ಞಾನ ಆಗಂಗಿಲ್ಲ. ಸೂಕ್ಷ್ಮದ ಶಬ್ದಲ್ಲೇ ನಾವು ಹೇಳಬೇಕು ಅಂದ್ರೆ ಅವ್ರದು ಕೈ ಜಾ ಶಕ್ತಿ ಅವ್ರು ಚಿರಸ್ಥಾಯಿ. ಅಂದ್ರೆ ವ್ಯಂಜನ ಪರ್ಯಾಯ ಏನದ ಚಿರಸ್ಥಾಯಿ, ಅದು ನಾಶ ಆಗಂಗಿಲ್ಲ. ಸೂಕ್ಷ್ಮ ಇದ್ರೂ ನಾಶ ಆಗಂಗಿಲ್ಲ, ಚಿರಸ್ಥಾಯಿ ಅಂದ್ರೆ. ಮತ್ತು जीव पर्याय, जीव परिणामयुक्त अर्थात परिणामी है. जीव ಅಂದರೆ ಏನದನು परिणामयुक्त अदन जीव, क्योंकि उसका स्वर्ग नरक गतियों में गति संदेह गमन पाया जाता है. ಈ ಯಾತ್ರೆ ದಶೆಯಿಂದ ನಾವು ಪುಣ್ಯ ಪಾಪಯುಕ್ತ ಏನು ಪರಿಣಾಮ ಆಕ್ಕವು, ಆ ಪರಿಣಾಮ ದಶೆಯಿಂದ ನಾವು 4 ಗತಿಗೆ ಬ್ರಹ್ಮನ್ ಮಾಡ್ತೇವೆ, ಒಂದಲ್ಲ. इसी प्रकार पाषाण, मिट्टी आदि स्थूल पर्यायों के परिणाम देखे जाने से पुद्गल को परिणामी जानना चाहिए. ಅಂದರೆ ಈ ಪ್ರಕಾರ ಈ ಮಿಟ್ಟಿ ಪಾಷಾಣ ಇವು ಎಲ್ಲ ಸ್ಥೂಲ ಪರ್ಯಾಯದಾಗೂ ಪರಿಣಾಮನದು. ಬಕ್ಕೆ ಇದಕ್ಕೆ ಏನಂದರು, ಇದು ಇತರದೂ ಪರಿಣಾಮ ನಾವು ಜಾಣಿಸ್ಬೇಕು. ಈಗ ಶ್ಲೋಕ ನೋಡ್ರಿ. ಪರಿಣಾಮ ಜೂದೋ ಜೀವೋ ಗೈ ಗಮನ ವಲಂಬವೋ ಅಸಂದೇಹೋ ತ ಪುಗ್ಗಲೋ ಯ ಪಾಹನ ಪೌಯಿ ಪರಿಣಾಮ ದೌಸನ ನಾವು ವ್ಯಂಜನ ಪರಿಣಃ ವಿರಹ ಧಮ್ಮಾದೀಯ ಹವೆ ಅಪರಿಣಾಮ ಅತ್ಯ ಪರಿಣಾಮ ಮಾಸೀಯ ಸವ್ಯೆ ಪರಿಣಾಮಿನೋ ಅತ್ತ ಜೀವೋ ಜೀವದೌವಂ ಏಕಂ ಚಿಯ ಚೇನ ಚುಯಾ ಶೇಷ ಮುತ್ತಂ ಪುಗ್ಗಲ ದೌವಂ ರುವಾದಿ ವಿಲೋಯನ ನ ಶೇಷಾನಿ ಸಪಯೇಸಂ ಪಂಚಕಾಲಂ ಮುತ್ತುನ ಪಯೇಸ ಸಂಚಯಾನೇಯ ಅಪಯೇಸಿ ಖಲು ಕಾಲೋ ಪಯೇ ಸಂಬಂಧದೋ ಜಮ್ಮ ಧಮ್ಮ ಗಾಸ ಏಗ ಸರ್ವ ಪಯೇಸ ಅವಿಯೋಗ ವ್ಯವಹಾರ ಕಾಲ ಪುಗ್ಗಲ ಜೀವಾಹು ಅನೇಯ ರೂವಾತೆ ಆಗಾಸಮೇವ ಖಿತ್ತಂ ಅನಗಾನ ಲಕ್ಕನಂ ಜದೋಭನಿಯಂ. ಇದನ್ನೆಲ್ಲ ಪ್ರಾಕೃತ ಭಾಷೆ ಅದ, ಇದೆಲ್ಲ ಪ್ರಾಕೃತ ಭಾಷೆದಾಗದ. ಶೇಷಾನಿ ಪುನಃಖಿತ್ತಂ ಅವಗಾನ ಲಕ್ಕನ ಭಾವ ಸಕ್ರಿಯ ಜೀವ ಪುಗ್ಗಲ ಗಮನಾಯಿ ಕಿರಿಯ ಓಲಂಬ ಶೇಷಾನಿ ಪುನವಿಯಾನಸು ಕಿರಿಯಾಹಿನಾನಿ ತದ್ಭಾವ ಸುತ್ತಂ ಜೀವಂ ಕಾಯಂ ನೆಚ್ಚ ಶೇಷಾ ಪಯಾಸಿಯ ಸಮಯ ವಂಜನ ಪರಿಣಾಮ ಚೂಯ ಈರೇತಂ ಪರಿಣಯಂ ತತ್ ಪತ್ತ. ಅಂದರೆ 33 ಶ್ಲೋಕತನ ಇದನ್ನ 5 ಅರ್ಥ ನೋಡೋಣ. ಈಗ ಒಂದೊಂದು ಪ್ಯಾರಾಗ್ರಾಫ್ ಒಂದೊಂದು ಪೇಜ್ ಮೇಲೆ ಇಷ್ಟು ಮಾಡಿದ್ದಾರೆ. ಜೀವ
परिणामयुक्त अर्थात परिणामी है, क्योंकि उसका स्वर्ग नरक आदि गतियों में निस्संदेह गमन पाया जाता है. ಈ ಥರ ನಮಗೇನು ಡೌಟ್ ಇಲ್ಲ. ಪರಿಣಾಮ ದಶೆ ನಾವು ಗತಿಗೆ ತಿರುಗಾಡ್ತೇವೆ, ಈ ಥರ ಡೌಟ್ ಅದೇ, ಸಂದೇಹ ಅದ ಇಲ್ಲ. इसी प्रकार मिट्टी पाषाण आदि स्थूल पर्यायों के परिणाम देखे जाने से पुद्गल को परिणामी जाना चाहिए. पुद्गल नो परिणामी द्रव्य अंदर धर्माधिक अर्थात धर्मास्तिका, अधर्मास्तिका, आकाश और काल, ये चार द्रव्य व्यंजन पर्याय के अभाव से, ಇದು ವ್ಯಂಜನ ಪರ್ಯಾಯ ಇಲ್ಲ. ಇವು ಏನಾದವು ಅಪರಿಣಾಮಿ. ಯಾವ ಯಾವ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ಇವು ಏನಾದವು ಅಸ್ತಿಕ ಅಂದರೆ ಇದಕ್ಕೆ ಖರೆ, ಇದನ್ನೇನು ಪರಿಣಾಮಿ ಇಲ್ಲ, अपरिणामी कहलाते. किंतु अर्थ पर्याय की अपेक्षा से, अर्थ पर्याय संबंध से नोडिद्रे अपेक्षा सभी पदार्थ परिणामी माने जाते. ಅಂದರೆ ನಮ್ದು ಅಪೇಕ್ಷಾ ಯಾವ ಪ್ರಕಾರ ಇರ್ತದೋ ಆ ಪ್ರಕಾರ ನಾವು ಅರ್ಥ ತಿಳ್ಕೋತೀವಿ. ಆ ದಶೆಯಿಂದ ನೋಡಿದರೆ ಎಲ್ಲ ದ್ರವ್ಯ ಪರಿಣಾಮ ಹೇಳಿದರು. क्योंकि अर्थ पर्याय सभी द्रव्य में होती है. ಈ ಸೂಕ್ಷ್ಮ ಅರ್ಥ ಪರ್ಯಾಯ ಅದು ಸೂಕ್ಷ್ಮದ ಒಂದಿಲ್ಲ, ಆ ಎಲ್ಲ ದ್ರವ್ಯದಾಗ ಅದ ಸೂಕ್ಷ್ಮ ಅರ್ಥ ಪರ್ಯಾಯ. ಆ ಅಪೇಕ್ಷೆಲೆ ಎಲ್ಲಗೆ ಪರಿಣಾಮಿ ಅಂದರು. ಖರೆ ಸ್ಥೂಲ ಪರ್ಯಾಯ ಈ ಥರಗಿಲ್ಲ. एक जीव द्रव्य ही जीवत्व धर्म से युक्त है. जीवत्व ಅಂದರೆ ಚೈತನ್ಯ ಧರ್ಮ ಒಂದಿಲ್ಲ. ಈ ಒಂದ द्रव्य जीवत्व परिणाम ले युक्त अद, और शेष सभी द्रव्य चेतना से रहित है. बाकी ಎಲ್ಲ ದ್ರವ್ಯ ಏನದ ದ್ರವ್ಯ ಚೇತನ ಅತ್ರಾಗ ಏನೂ ಇಲ್ಲ. एक पुद्गल द्रव्य ही मूर्तिक है. मूर्तिक ಯಾವುದದ ಬಾಕಿ ಯಾವ ಶಬ್ದ ದ್ರವ್ಯ ನಮ್ಗೆ ಕಾಣಂಗಿಲ್ಲ. ಏನು ಕಾಣ್ತಾವೆ? ಯಾವ 5 ದ್ರವ್ಯ, ಧರ್ಮ ದ್ರವ್ಯ, ಅಧರ್ಮದ, ಪುದ್ಗಲ, ಆಕಾಶ ಕಾಲ ಇವು ಏನು ಕಾಣಂಗಿಲ್ಲ. ನಾವು ಅಂತೇವೆ ಆಕಾಶ ದ್ರವ್ಯ, ಖರೆ ಕಾಂತದಾನ ಆಕಾಶ ದ್ರವ್ಯ ಇಲ್ಲ. ಅದನ್ನೇನದ ವಾಯು ಸಮೂಹ ಅದ, ಅದಕ್ಕೆ ನಮ್ಮ ಕಲರ್ ನಾವು ಆಕಾಶ ಅಂತೇವೆ. ಖರೆ ಆಕಾಶ ಅಂದ್ರೆ ಆದಿಲ್ಲ, ಹೌದಿಲ್ಲ. एक पुद्गल द्रव्य ही मूर्ति के, क्योंकि उसी में ही रूप रसादिक देखे जाते हैं. पुद्गल ಯಾದಕ್ಕೆ ಅಂತಾರೋ? ಯಾತ್ರಾಗ ರೂಪ ಶಬ್ದ ಗಂಧ ರೂಪ ರಸ ಏನು 4 ಗುಣ ಅದಾವ, ಅತ್ತಾಗ ನಾವು पुद्गल ಅಂತೇವೆ. ಶೇಷ ಸಮಸ್ತ ದ್ರವ್ಯ ಅಮೂರ್ತಿಕದೆ. ಬಾಕಿ ಎಲ್ಲರ ದ್ರವ್ಯ ಏನದಾವು? ಏನದಾವು? ಅಮೂರ್ತಿಕ. ಜರ ಜೋರ್ಲೆ ಮಾತಾಡಬೇಕು. क्योंकि उनमें रूपाधिक नहीं देखे जाते. ಅದ್ರಾಗೇನು ಶೇಷ ಸಮಸ್ತ ದ್ರವ್ಯ ಅಮೂರ್ತಿಕ ಅಂದ್ರೆ ಅಮೂರ್ತಿಕ ಇರೋಣ, ಅದ್ರಾಗ ರೂಪ ಇಲ್ಲ. काल द्रव्य को छोड़कर शेष 5 द्रव्य सप्रदेशी. ಈ ಕಾಲ ದ್ರವ್ಯ ಬಿಟ್ಟು ಬಾಕಿ 5 ದ್ರವ್ಯ ಏನದಾವು ಅದು ಏನ ಸಪ್ರದೇಶ ಅಂದರೆ ಎಲ್ಲಕ್ಕೆ ಪ್ರದೇಶ ಅದ. ಜೀವದ್ರಾಗ ಆತ್ಮ ಪ್ರದೇಶ ಅದ, ಮತ್ತು ಇದಕ್ಕೆ ಎಲ್ಲರೂ ಪ್ರದೇಶ ಅದ. ಆಕಾಶ ದ್ರವ್ಯ ಏನದಾವು ಬಹುಪ್ರದೇಶ ಹೊಂದಿಲ್ಲ. ಈ ಪ್ರದೇಶ ಎಲ್ಲ ದ್ರವ್ಯ ಆ ದ್ರವ್ಯ ಪ್ರದೇಶ ಆಧಾರದಲ್ಲಿ ಇವು ಬಾಕಿ ಎಲ್ಲ ದ್ರವ್ಯ ಅವಸ್ಥಿತ ಅದ. ಬರೋಬರಿ? ಹಾಂ. काल द्रव्य अप्रदेशी. काल द्रव्य ಇದಕ್ಕೆ ಏನಂದರು? अप्रदेश अंदर. क्योंकि वह प्रदेशों के बंद या समूह से रहित है. काल द्रव्य के ಒಂದು ಪ್ರದೇಶ अंदर ಹೊಂದಿಲ್ಲ, ಬಹುಪ್ರದೇಶ ಇಲ್ಲ. ಬಹುಪ್ರದೇಶ ಏನು 4 ದ್ರವ್ಯ ಅದವು, 5 ದ್ರವ್ಯ ಇಲ್ಲ, ಅದಕ್ಕೆ ಬಹುಪ್ರದೇಶ. ಮತ್ತು ಇದನ್ನು ಕಾಲ ದ್ರವ್ಯ ಒಂದು ಪ್ರದೇಶ ಅದ, ಅದಕ್ಕೆ ಅಸ್ಥಿಕಾಲಿ ಅಪೇಕ್ಷೆಲೆ ಅವರು ಹೇಳಂಗಿಲ್ಲ. अर्थात काल द्रव्य के कालानो भिन्न भिन्न ही रहते हैं. अंदरू इतर ಉದಾಹರಣೆ ಕೊಟ್ಟಿದ್ದರು. ನೀವು ಜ್ವಾಳ ರಾಶಿ ಹಾಕಿದ್ರಿ ಹೌದಿಲ್ಲ, ಅದು ಒಂದರ ಮೇಲೆ ಒಂದಿಂದ ಇರ್ತಾವೆ ಕಾಳು ರಾಶಿದಾಗ. ಖರೆ ಒಂದೊಂದು ಅದು ಪ್ರತಿ ಕಾಳು ಭಿನ್ನ ಅದ, ಅದು ಒಳಗೆ ಹೋಗಂಗಿಲ್ಲ. ಆ ಪ್ರಕಾರ ನಿಮ್ಮ ಕಾಲ ದ್ರವ್ಯ ಏನದ ಪ್ರತ್ಯೇಕ ಪರಮಾಣು ಅದರದು ಭಿನ್ನ ಭಿನ್ನ ಅದಾವೆ. ಜಗ ಬದಲಾಗ್ತದೆ. ಹಾಂ, ಸ್ವತಂತ್ರ ಅದು ಅಂದರೆ ಈ ಥರ ಭಿನ್ನ ಮಿಕ್ಸ್ ಆಗಂಗಿಲ್ಲ.
ಅಂದರೆ ನೀರು ಮತ್ತು ಹಾಲು ಹೆಂಗೆ ಮಿಕ್ಸ್ ಹಾಕೋದು ಆ ಪ್ರಕಾರ ಇದನ್ನು ಮಿಕ್ಸ್ ಆಗಂಗಿಲ್ಲ. अस्तित्व भिन्न भिन्न कालानु भिन्न भिन्न ही रहते हैं. धर्मास्तिका अधर्मास्तिका और आकाश ये तीनों द्रव्य एक स्वरूप है. ಅಂದರೆ ಧರ್ಮ ದ್ರವ್ಯನೂ ಒಂದಾದ ಮತ್ತು ಅಧರ್ಮ ದ್ರವ್ಯ ಒಂದಾದ ಮತ್ತು ಆಕಾಶ ದ್ರವ್ಯನೂ ಒಂದಾದ. ಅಂದರೆ ಇದು ಎಲ್ಲರಿಗೂ ಏಕ ಸ್ವರೂಪ ಅಂದ್ರೆ ಅದಕ್ಕೆ ಭೇದನೂ ಆಗಂಗಿಲ್ಲ. ಖರೆ ಆಕಾಶ ದ್ರವ್ಯಕ್ಕೆ ಭೇದ ಹಾಕೋದಲ್ಲ, ಲೋಕಾಕಾಶ ಆಲೋಕ अर्थात अपने स्वरूप या हाँ एक स्वरूप है, अर्थात अपने स्वरूप या आकार को बदलते नहीं है. ये 5 द्रव्य ಏನಾದವ ಇದೆ ನಮ್ಮ ಆಕಾರದ ಏನು ಇಲ್ಲ. नहीं हाँ 3 द्रव्य, क्योंकि इन तीनों द्रव्यों के प्रदेश परस्पर अवियुक्त है. अवियुक्त ಅಂದ್ರೆ ವಿಯುಕ್ತ ಆಗಂಗಿಲ್ಲ, ಒಂದು ಜಾಗಕ್ಕೆ ಅದಾವು. हाँ अर्थात समस्त लोकाकाश में व्याप्त है. ಅಂದ್ರೆ ಎಲ್ಲ ಕಡೆ ವ್ಯಾಪ್ತ ಆಗಿದಾವೆ. ಸಮಸ್ತ ಲೋಕಾಕಾಶದಾಗ ಇವು 3 ದ್ರವ್ಯ, ಧರ್ಮ ದ್ರವ್ಯ, ಅಧರ್ಮ ದ್ರವ್ಯ ಮತ್ತು ಆಕಾಶ ದ್ರವ್ಯ, ಇವೆಲ್ಲ ಕಡೆ ವ್ಯಾಪ್ತ ಆಗಿದಾವೆ. ಬರೋಬರಿಲ್ಲ? ಕಾಲ ದ್ರವ್ಯ ಎಲ್ಲ ಕಡೆ ಅಲ್ಲ. आलोक आकाश ಏನಾದ उद्गल और जीव ये 3 द्रव्य अनेक स्वरूप अದ. ಏನು ವ್ಯವಹಾರ ಕಾಲದಾಗ ನಿಶ್ಚಯ ಕಾಲ ಅದ ಮತ್ತು ವ್ಯವಹಾರ ಕಾಲ ಅದ. ವ್ಯವಹಾರ ಕಾಲ ಅಂದ್ರೆ ನಾವು ಎನಿಸ್ತೇವೆ 1 ವರ್ಷ ಆಯ್ತು, 1 ಗಂಟೆ ಆಯ್ತು, 1 ಮಿನಿಟ್ ಆಯ್ತು ಒಂದಿಲ್ಲ. ಈ ವ್ಯವಹಾರ ಕಾಲ, ಈ ವ್ಯವಹಾರ ಕಾಲದ ಪರ್ಯಾಯ. ಮತ್ತು ವ್ಯವಹಾರ ಕಾಲ उद्गल और जीव ये 3 द्रव्य अनेक स्वरूप है. जीव अनेक अदाव ಒಂದಿಲ್ಲ, ಪುದ್ಗಲ್ನೂ ಅನೇಕ ಅದ, ಮತ್ತು ಪುದ್ಗಲ್ ಮತ್ತು ವ್ಯವಹಾರ ಕಾಲನೂ ವ್ಯವಹಾರ ಕಾಲ ಪುದ್ಗಲ್ ಮತ್ತು ಜೀವ ಈ ಅನೇಕ ಸ್ವरूप ಅದ. अर्थात वे अनेक रूप धारण करते हैं. ಪುದ್ಗಲ್ ಅನೇಕ ರೂಪ ಹಾಕದ, ಜೀವನೂ ಅನೇಕ ರೂಪ ಅದಾವ, ಸಣ್ಣ ಮೊಟ್ಟೆ ದನ ಏಕೆಂದ್ರೆ ದ್ವಿಂದ್ರಿಯ ಪಂಚೇಂದ್ರಿಯ, ಮತ್ತು ವ್ಯವಹಾರನೂ ಅನೇಕ ರೂಪದ ಅದ ವ್ಯವಹಾರ ಕಾಲನು. एक आकाश द्रव्य ही क्षेत्रवान है. एक आकाश द्रव्य ही क्षेत्रवान है ಅಂದ್ರೆ ಕ್ಷೇತ್ರ ಒಂದಿಲ್ಲ, ಹಾಂ ಪೂರಾ ಕ್ಷೇತ್ರ ಅಂದರೆ ಕ್ಷೇತ್ರಲ್ಲೇ ಸಹಿತದ. ಖರೆ ಈ ಧರ್ಮ एक आकाश द्रव्य ही क्षेत्रमान है क्योंकि उसका अवगान लक्षण कहा है. ಆಕಾಶ ದ್ರವ್ಯದಾಗ ನಾವು ಎಲ್ಲರೂ ಅದೇವು, ನಮಗೆ ಜಾಗ ಕೊಡೋದು ಅದರ ಲಕ್ಷಣ ಅದ, ಅವಗಾನ ಕೊಡೋದು. ಈ ಲಕ್ಷಣ ಬಾಕಿ ಥರಾಗಿಲ್ಲ. ಶೇಷ 5 द्रव्य क्षेत्रवान नहीं है ಅಂದರೆ ಯಾರು ಜಾಗ ಕೊಡಂಗಿಲ್ಲ. क्योंकि इनमें गमन आगमन हाँ क्योंकि उनमें अवगान लक्षण पाया नहीं जाता. जीव और पुद्गल ये 2 क्रियावान है. जीव और पुद्गल 2 क्रियावान है ಅಂದರೆ ಹಲನ ಚಲನ ಈ ಕಡೆಯಿಂದ ಆ ಕಡೆ ಹಾಕೋದು. क्योंकि इनमें गमन आगमन आदि क्रियाएं पाई जाती है. जीव ಈ ಕಡೆಯಿಂದ ಆ ಕಡೆ ಹೋಗ್ತಾರೋ, ಈ ಪುದ್ಗಲ್ ಈ ಘಡಿ ಪುದ್ಗಲ್ ಅದ ಈ ಕಡೆಯಿಂದ ಆ ಕಡೆ ಹೋಗ್ಕೋದು ಹೊಂದಿಲ್ಲ. ಈ ಕ್ರಿಯಾ ಆ ಥರ ಕಾಣಿಸ್ ಬರ್ತಾವು. शेष 4 द्रव्य क्रियारहित है. ಯಾವ್ಯಾವ ಪುದ್ಗಲ್ ಇಲ್ಲ, ಧರ್ಮ ಅಧರ್ಮ ಆಕಾಶ ಕಾಲ ಇವೇನಾದ ಕ್ರಿಯಾರಹಿತದು. 4 द्रव्य ಕ್ರಿಯಾರಹಿತದು. ಖರೆ ಕಾಲ ದ್ರವ್ಯ ಕ್ರಿಯೆಗೆ ನಿಮಿತ್ತದು. ಖರೆ ಸ್ವಂತ ಕ್ರಿಯೆ ಮಾಡೋದಿಲ್ಲ, ನಿಮಿತ್ತದು. ಇದನ್ನು ತಿಳ್ಕೋಬೇಕು. क्योंकि इनमें नहीं शेष 4 द्रव्य क्रिया रहित है क्योंकि उनमें हलन चलन आदि क्रिया नहीं पाई जाती. जीव और पुद्गल ये 2 द्रव्यों को छोड़कर 4 द्रव्यों को परमागम में नित्य कहा. जीव
ಏನ ಜೀವರ ಪುದ್ಗಲ್ ಬಿಟ್ಟು ಕೆಸ 4 ದ್ರವ್ಯ ಏನದಾವ ಇದಕ್ಕೆ ನಿತ್ಯ ಅಂದರು ಮತ್ತು ಬಾಕಿ ಎಲ್ಲ ಜೀವ ಮತ್ತು ಪುದ್ಗಲ್ ಅನಿತ್ಯ ಅದು. ಜೀವ ಮತ್ತು ಪುದ್ಗಲ್ ಅನಿತ್ಯ. ಆ ಥರಾಗೂ ಅಪೇಕ್ಷೆ ಅದು. ಮುಕ್ತ ಜೀವ ಅಂದಿಲ್ಲ ಮತ್ತು ಸಂಸಾರಿ ಇದನ್ನು ಅಪೇಕ್ಷೆ ನೋಡಬೇಕು. हाँ, क्योंकि उनमें व्यंजन पर्याय नहीं पाई जाती. ವ್ಯಂಜನ ಪರ್ಯಾಯ ಸ್ಥೂಲ ಅದು ಒಂದಿಲ್ಲ, ಅದು ನಮ್ಗೆ ತಿಳಕ್ಕೆ ಬರಂಗಿಲ್ಲ ಆ ಥರದ್ದು. यात्राಗ जीव पुद्गल इन 2 द्रव्यों को छोड़कर 4 द्रव्यों में व्यंजन पर्याय नहीं. जीव और पुद्गल इन 2 द्रव्यों में व्यंजन पर्याय पाई जाती है. जीव और पुद्गल इन 2 ದ್ರವ್ಯದಾಗ ವ್ಯಂಜನ ಪರ್ಯಾಯ ನಮ್ಗೆ ಕಾಣ್ತದೆ. ಯಾಕಂದರೆ ಕನಕ್ಕೆ ಕಾಣ್ತದೆವು, ಸ್ಥೂಲ ಅದಾವ ಇವು. ಸ್ಥೂಲ ಅದಾನ ಅಲ್ಲಿ ವ್ಯಂಜನ ಪರ್ಯಾಯ ಅದ, ಮತ್ತು ಅರ್ಥ ಪರ್ಯಾಯ ಸೂಕ್ಷ್ಮ ಅದ, ಅದು ಕಾಣಂಗಿಲ್ಲ. ಆ ಅರ್ಥ ಪರ್ಯಾಯ ಇದ್ರಾಗ ಇಲ್ಲ. ಅಂದ್ರೂ ಸೂಕ್ಷ್ಮ ಅಪೇಕ್ಷೆಲೇನೋ ಅದರ ಹೇಳ್ತದ ಅಂದ್ರೆ अपरिणामी आदो. इसलिए जीव और पुद्गल इन 2 द्रव्यों में व्यंजन पर्याय पाई जाती है. इसलिए वे परिणामी और अनित्य. परिणामी मत अनित्य. पुद्गल धर्म अधर्म आकाश और काल ये 5 द्रव्यों जीव का उपकार करते हैं. ಯಾವ ಜೀವ ದ್ರವ್ಯ ಬಿಟ್ಟು ಕೆಸ ಬಾಕಿ ಏನು 5 ದ್ರವ್ಯ ಅದಾವೆ. ಈ 5 ದ್ರವ್ಯ ನಮ್ಮ ಜೀವ ಮೇಲೆ ಉಪಕಾರ ನಿಮಿತ್ತ ಆಗ್ತದೆ, ಉಪಕಾರ ಮಾಡ್ತದೆ. ಇಸ್ಲೇವೆ ಕಾರಣಭೂತ ಅಂದ್ರೆ ಸಾಧನಭೂತ ಅದು. ಯಾಕಂದರೆ ಬಾಕಿ ದ್ರವ್ಯ ಆಧಾರ ತೊಗೊಂಡು ನಿಮಿತ್ತ ತೊಗೊಂಡು ನಮ್ಮೆಲ್ಲ ಪರಿಣಾಮ ಹಾಕೋ ಒಂದಿಲ್ಲ. ಇಲ್ಲಿಂದ ನೀವು ಶಿಕಾರಿ ಹೊಂಟ್ರಿ, ಗಾಡಿ ಸಾಧನ ಅದಿಲ್ಲ, ಆ ಪುದ್ಗಲ್ ಅದ ಅಂದ್ರೆ ಉಪಕಾರ ಅದ ಇಲ್ಲ. ಆ ಪ್ರಕಾರ ಎಲ್ಲ ದ್ರವ್ಯ ಜೀವ ದ್ರವ್ಯ ಮೇಲೆ ಉಪಕಾರ. ಧರ್ಮ ದ್ರವ್ಯ ಅದಾವ, ಅದಕ್ಕೆ ನಾವು ಹಲ್ಚಲ್ ಮಾಡ್ತೇವೆ. ಅಧರ್ಮ ದ್ರವ್ಯ ಅದ ನಾವು ಸ್ಥಿತಿ ನಿಂದಿರ್ತೇವೆ, ಕಾನ್ಸಂಟ್ರೇಷನ್ ಹಾಕೋದು ಒಂದಿಲ್ಲ. ಮತ್ತು ಕಾಲ ದ್ರವ್ಯ ಅದ ಪರಿವರ್ತನೆಗೆ ನಿಮಿತ್ತದ. ಮತ್ತು ಆಕಾಶ ದ್ರವ್ಯ ಅಂದರೆ ಅವಗಾನ. ಹಾಂ, किंतु जीव सत्ता स्वरूप है. जीव ದ್ರವ್ಯ ಏನದ ಸತ್ತ. सत्ता ಅಂದ್ರೆ ಆ ಥರದ ಪ್ರಭಾವ ಅದ, ಶಕ್ತಿ ಅದ ಒಂದಿಲ್ಲ. इसलिए वह किसी भी द्रव्य कारण नहीं होता है. इसलिए वह किसी भी द्रव्य का कारण नहीं. ಅಂದರೆ ಜೀವ ದ್ರವ್ಯ ಬ್ಯಾರೆ ಅದ ಮತ್ತು ಬಾಕಿ ದ್ರವ್ಯ ಎಲ್ಲ ಬ್ಯಾರೆ ಅದ. ಜೀವ ದ್ರವ್ಯ ಯಾವುದು ಕ್ರಿಯೆ ಪರಿಣಾಮ ಮಾಡುವ ಸಲಕ್ಕೆ ಕಾರಣ ಇಲ್ಲ ಒಂದಿಲ್ಲ. ಅದಕ್ಕೆ ಏನಂತಾರೋ जीव, इसलिए जीव सत्ता स्वरूप है, वो किसी भी द्रव्य का कारण नहीं होता. ಎಲ್ಲ ದ್ರವ್ಯ ಸ್ವತಂತ್ರ ಅದ ಒಂದಿಲ್ಲ. ಜೀವ ದ್ರವ್ಯ ಏನು ತಯಾರು ಮಾಡಂಗಿಲ್ಲ. ಅಂದರೆ ಇದನ್ನೇನು ಲೋಕ ಅಲೋಕ ಅಂತದ, ಇದು ಎಲ್ಲ ಸ್ವತಂತ್ರ ಅದ. ಜೀವದ ಅನಾದಿ ಕಾಲಿಂದ ಸ್ವತಂತ್ರ ಅದ. ಈ ಲೋಕಾಕಾಶ ನಮ್ದು ಎಲ್ಲ ಅನಾದಿ ಕಾಲಿಂದ ಅದು. जीव शुभ और अशुभ कर्मों का करता है. जीव ಏನ ಮಾಡ್ತದ, ಶುಭ ಮತ್ತು ಅಶುಭ ಪರಿಣಾಮ ಮಾಡಕ್ಕೆ ಇವು करता है. क्योंकि वह कर्मों को फल प्राप्त होता है. कर्मों के ಅಂದರೆ ಈಗ ನಾವು ಕರ್ತ ಯಾಕಂದರು, ನಾವು ಕರ್ಮಗೆ ಪ್ರಾಪ್ತ ಮಾಡ್ತೇವೆ ಒಂದಿಲ್ಲ. ಪ್ರಾಪ್ತ ಮಾಡೋದಂದ್ರೆ ಕರ್ತಶಿವೆ ಆಗಂಗಿಲ್ಲ. ನಾವು ಕರ್ಮಕ್ಕೆ ಕಾರಣ ಆಗ್ತವೆ. 5 ವರ್ಷದಿಂದ ಏನಾದರೂ ಕರ್ಮ ಫಲಕ್ಕೆ ನಮ್ಮ ಭುಗತಿಸ್ಬೇಕು. ಯಾವ್ದು ಆ ಸಂಬಂಧದಲ್ಲಿ ಆ ಅಪೇಕ್ಷೆಯಲ್ಲಿ ಇದಕ್ಕೆ ಕರ್ತ ಅಂದರು. और इसलिए वह कर्म फल का भोगता है. ಇದೇ ಕಾರಣ ನಾವು ಕರ್ಮಫಲ ಭೋಗಿಸ್ತೀವೋ ಅದಕ್ಕೆ ನಮ್ಗೆ ಭೋಗ್ತಾ ಅಂತಾರೆ. ನಾವು ಕರ್ತ ಮಾಡಿಸ್ತೇವೆ ಮತ್ತು ನಾವು ಭೋಗಿಸ್ತೇವೆ. किंतु शेष द्रव्य न कर्मों के करता है न भोगता है. ಉದ್ಗಲ ಕರ್ಮದ ಏನು ಭೋಗಿಸಂಗಿಲ್ಲ, ಮಾಡೋದಿಲ್ಲ. 5 ದ್ರವ್ಯ ಜೀವ ದ್ರವ್ಯ ಬಿಟ್ಟು ಕೆಲಸ ಬಾಕಿ ಕರ್ಮದ ಯಾರು ಸಂಬಂಧ ಇಲ್ಲ. ಅಂದ್ರೂ ಅದ್ರ ಪರ್ಯಾಯ ಚೇಂಜ್ ಆಗ್ತದೆ. ಅವ್ರದ್ದು ಕಾಲ ಲಬ್ಧಿ ಇರ್ತದಿಲ್ಲ. ಆ ಕಾಲ ದ್ರವ್ಯಗೆ ಬಾಕಿ ದ್ರವ್ಯ ನಿಮಿತ್ತ ಹಾಕೋದು ಒಂದಿಲ್ಲ. ಆ ನಿಮಿತ್ತ ಪ್ರಕಾರ ಯಾವುದೇ ದುಃಖ ಹಾಕೋದು ಖರೆ. ಅದಕ್ಕೆ ಚೇತನ ಇಲ್ಲ. ಅವ
ಚೇತನೇಂದ್ರಲ್ಲವರೆ ದುಃಖ ಇಲ್ಲ ಸುಖ ಇಲ್ಲ. ಸುಖ ದುಃಖ ಯಾರಿಗೆ ಅದು? ಬರೀ चैतन्य ಅಂದರೆ जीव द्रव्य के सुख दुख. सर्वत्र व्यापक होने से आकाश को सर्वगत कहते हैं. ಅಂದರೆ ಆಕಾಶ ದ್ರವ್ಯ ಪ್ರದೇಶ ಎಲ್ಲ ಕಡೆ ಅದಾವು, ಆಗಿದಾವೆ, ಅದಕ್ಕೆ ಏನಂತಾರು? सर्वगत अंतरो. शेष कोई भी द्रव्य सर्वगत नहीं है. ಈ ಆಕಾಶ ದ್ರವ್ಯ ಬಿಟ್ಟು ಕೇಸ ಎಲ್ಲೂ ನಾವು ಎಲ್ಲ ಕಡೆ ಇದನ್ನು ಆಗಂಗಿಲ್ಲ. ಏನಂದ್ರೆ ಶೇಷ कोई भी द्रव्य सर्वगत नहीं है. ಖರೆ ಇತರಾಗೂ ಒಂದು ಡೌಟ್ ಏನು ಬರ್ತದೆ, ನಿಮ್ಮ ಸಮುದ್ಘಾತ ಆಗ್ತದೆ ಆ ಹೇಳಕ್ಕೆ ಆ ಲೋಕಾಕಾಶ ವ್ಯಾಪ್ತಿ ಮಾಡ್ತದೇನು? ಇಲ್ಲ. ಬರೀ ಲೋಕಾಕಾಶದಾಗ ಜೀವದ್ರವ್ಯ ಎಲ್ಲ ಕಡೆ ವ್ಯಾಪ್ತ ಆಗ್ತದೆ. ಇದನ್ನು ಥೋಡಸೆ ಚರ್ಚೆ ಮಾಡಬೇಕಿದ್ರೆ ನಮಗೆ ಅದು ಹೇಳಕ್ಕೆ ಬರೋಂಗಿಲ್ಲ, ನಮ್ದು ಏನೂ ಅಭ್ಯಾಸ ಇಲ್ಲ. इस प्रकार अपरिणामित्व आदि के द्वारा इन द्रव्यों को प्रयत्न के साथ जानना चाहिए. ಏನು ಹೇಳ್ತಾರೆ ನೋಡಿ, ಇವು ಅಪರಿಣಾಮಿತ್ವ ಒಂದಿಲ್ಲ. ಅಪರಿಣಾಮಿತ್ವ ಅದಕ್ಕೆ ಇದಕ್ಕೆ ಏನಂದರು? ಸರ್ವಗತ ಇಲ್ಲ ಒಂದಿಲ್ಲ. इस प्रकार अपरिणामित्व आदि के द्वारा इन द्रव्यों को प्रयत्न के साथ जानना चाहिए. प्रयत्न के साथ ಅಂದ್ರೆ ಕಾಳಜಿಪೂರ್ವಕ ವಿವೇಕಲೆ ಇದನ್ನು ಜಾಣಿಸ್ಬೇಕು. ಅಪೇಕ್ಷೆ ನೋಡ್ಕೆ ಅಪೇಕ್ಷೆ ಹೆಂಗಿರ್ತದೆ ಆ ಪ್ರಕಾರ ಅರ್ಥ ಆಗ್ತದೆ. यद्यपि ये छह द्रव्य एक दूसरे में प्रवेश करके एक ही क्षेत्र में रहते हैं. ಈಗ ಎಲ್ಲ ಲೋಕಾಕಾಶ ಒಳಗೆ ಇರ್ತವೆ. एक ही क्षेत्र में ಅಂದರೆ ಲೋಕಾಕಾಶ ಒಂದೇ ಕ್ಷೇತ್ರ ಅದು ಒಂದಿಲ್ಲ. एक क्षेत्र में रहते हैं तथापि एक द्रव्य का दूसरे द्रव्य में प्रवेश नहीं जानना चाहिए. प्रत्येक द्रव्य स्वतंत्र. ಈ ಒಂದು ದ್ರವ್ಯ ಎರಡನೇ ದ್ರವ್ಯದಾಗ ಪ್ರವೇಶ ಮಾಡಂಗಿಲ್ಲ. क्योंकि ये सब द्रव्य एक क्षेत्र वगाई होकर के भी अपने स्वभाव को नहीं छोड़ते. एक ಇದಕ್ಕೆ ಏನಂದರೆ सब द्रव्य एक क्षेत्र वगाई ಇದ್ರೂ ನಮ್ಮ ಸ್ವಭಾವಕ್ಕೆ ಬೀಳಂಗಿಲ್ಲ. ಅಂದರೆ कहा भी है छह द्रव्यों, ये छहों द्रव्य परस्पर में प्रवेश करते हुए एक दूसरे को अवकाश देते हुए और परस्पर मिलते हुए भी अपने अपने स्वभाव को नहीं छोड़ते. जिस प्रकार समुद्र के भीतर छेद वाली नाव में पानी आता है. ಸಮುದ್ರದಾಗ ಹೊಳಿದಾಗ ಒಂದಿಲ್ಲ ಸರೋವರದಾಗ ಈ ನಾವು ಹೋಗ್ತದೆ. ಈ ನಾವ್ಗೆ ಏನಂತೀರಿ ನೀವು? ನಾವದಾಗ ಹೋಲ್ ಬಿತ್ತು ಅಂದರೆ ಅದಕ್ಕೆ ಛೇದ ಅಂತಾರೆ ಹಿಂದಿದಾಗ. ಅದ್ರಾಗ ನೀರು ಹೋಗ್ತದೆ ಒಂದಿಲ್ಲ. छेद में पानी आता है. उसी प्रकार जीव में मिथ्यात्व, अविरति, कषाय और योग इन चार कारणों के द्वारा कर्म आश्रवित होता है. ಅಂದರೆ ಭಯಂಕರ ಮಹತ್ವ ಅದ ನೋಡಿ. ಕಷಾಯ ಅಂದ್ರೆ ಛೇದ, ಜೀವದ್ರವ್ಯ ಅಖಂಡದು. ಶುದ್ಧ ಜೀವದ್ರವ್ಯ ಅಖಂಡದ ಇಲ್ಲ. ಯಾವ ಸಿದ್ಧ ಅರ್ಯಂತನ ಶುದ್ಧ ಇಲ್ಲ. ಸಿದ್ಧ ದ್ರವ್ಯಕ್ಕೆ ಯಾವುದೂ ಛೇದಿಲ್ಲ, ಅದು ಅಖಂಡ ಅದ, ಅದು ಶುದ್ಧ. ಮತ್ತು ಅರ್ಯಂತ ತಿಳ್ಕೊಂಡ ನೀವು ನಾವು ಮತ್ತು ಏಕೆಂದರೆ ದ್ವಿಂದ್ರಿ ಇವನು ಎಲ್ಲ ಛೇದ ಸಹಿತದ. ಏನದ? ಅಖಂಡ ಇಲ್ಲ, ಎಲ್ಲ ಖಂಡಿತ ಅದ. ಅದ್ರಲ್ಲಿ ಖಂಡಿತ ಅದಾವತ್ತೆ ಎಲ್ಲ ದುಃಖ. ಅದಕ್ಕೆ ನಾವು ಕಲ್ಪನಾ ಮಾಡಬೇಕು, ಭಾವ ಮಾಡಬೇಕು. ಹೇ ಪ್ರಭು, ಹೇ ಭಗವಾನ್, ನೀವು ಹೆಂಗೆ ಅಖಂಡ ಆಕಾಶ ಏಕತ್ವ ಸ್ವರೂಪ ಮೇಲೆ ಶ್ರದ್ಧಾನ ಮಾಡಕ್ಯಾಸ ಏಕತ್ವ ಸ್ವರೂಪ ನಿಂತ್ಕೋರಿ. ಆವಾಗ ನಿಮಗೆ ಕರ್ಮ ಏನೂ ತ್ರಾಸು ಕೊಡೋಂಗಿಲ್ಲ. ಖರೆ ನೀವು ಇತರ ಮೇಲೆ ಶ್ರದ್ಧಾನ ಸ್ವಭಾವದಶಿಂದ ವಿವಾಹ ಕಡೆ ಹೋದ್ರು, ವರ್ಗವಾದ್ರೆ ಕಣ್ಣ ತೆರೆದ್ರಿ, ಇಷ್ಟ ತಂದ್ರೆ ವಿವಾದ ಹೋದ್ರು. ತಿಳಿದೇನೆ ಅಂದರೆ ನಾವು ಪ್ರಾಕ್ಟೀಸ್ ಮಾಡೋದು. ಹೇ ಪ್ರಭು, ಹೇ ಭಗವಾನ್, ನಿಮಗತ್ಲೆ ನಮ್ಗೆ 5 ಮಿನಿಟಲ್ಲೇ ಸುಖ ಸಿಗಲಿ. ಈ ಅಪೇಕ್ಷೆಯಲ್ಲಿ ನಾವು ಈಗ ಢೋಂಗ ಮಾಡ್ತೇವೆ, ಸೊಂಗ ಮಾಡ್ತೇವೆ. 5 ಮಿನಿಟ್ ಇದು ಢೋಂಗಲ್ಲ. ಖರೆ ಆ ಥರಾಗಿಂದ ನಮ್ಗೆ ಮಾರ್ಗ ಸಿಗಲಿಲ್ಲ. ಶುದ್ಧ ಮಾರ್ಗ ನಮ್ಗೆ ಸಿಗಬೇಕು.
ಈ ಪ್ರಕಾರ ನಾವು ಬಾಣ ಮಾಡಿದರೆ ಒಂದೊಂದು ಕ್ಷಣಗತ್ತಲೆ ಮುಂದೆ ಹೋಗೋದು ಸಾಧ್ಯ. ಬಟ್ ಡೈಲಿ ಮಾಡ್ತೀರೇನ 5 ಮಿನಿಟ್ ಕುಂದಿರ್ತೀರೇನ? ಹಾಂ ಹಾಂ ನೋಡಿ, ಇದು ಏನು ರೀ ಸಿಗ್ತದಿಲ್ಲ ಸುಖ. ಇಲ್ಲಿ ಕೊಂಡ್ರಿ, ಇಲ್ಲಿ ಮಧ್ಯಾಹ್ನದಾಗ ಯಾರೂ ಇರಲ್ಲಂಗಿಲ್ಲ. ಇಲ್ಲಿ ಬಂದ್ರೂ ನಿಮಗೆ ಇಲ್ಲಿ ಥಂಡಿ ಇಲ್ಲ, ಗಾಳಿ ಇಲ್ಲ, ಬೆಚ್ಚಗೂ ಇಲ್ಲ, ಏಕದಮ್ ಅನುಕೂಲ ವಾತಾವರಣ ಅದ. ಏನು ರೀ ಏಕದಮ್ ಅನುಕೂಲ ವಾತಾವರಣ ಅದ ಇಲ್ಲ. ಬಟ್ ಇಲ್ಲಿ ಬಂದು ಕೊಡ್ರಿ, ಖರೆ ಮಾತಾಡೋದಿಲ್ಲ. ನೀವು ಒಬ್ಬಗೆ ಮಾತಾಡಿದಾನ ಎರಡನೇದವ್ರಿಗೆ ಅದು ಸುಖ ಸಿಗಂಗಿಲ್ಲ. ಶಾಂತ ಕೊಂಡ್ರು ಇಲ್ಲಿ ಮ್ಯಾಲೆ ಕೊಂಡ್ರೂ ನಡೀತದೆ. ನಾ ಇಲ್ಲಿಗೆ ಕೊಂಡ್ರಾಗದು, ಮತ್ತು ನಾ ಇಲ್ಲಿ ಮೇಯ್ದ ಮೇಲೆ ನೀವು ಇಲ್ಲಿ ಕೂತ್ರೂ ನಡೀತದೆ. ನೀವು ಇಲ್ಲಿ ಅಂದ್ರೆ ತಳಿ ಎತ್ತರಾಗ ಏನಿಲ್ಲ. ಯಾಕಂದ್ರೆ ಸ್ವಲ್ಪ ಬೆಚ್ಚಗೆ ಇರ್ತದೆ, ಕೊಂಡ್ರಾಗ ಚಲೋ. ಇದ್ರ ಮೇಲೆ ಏನದ ಏನಾಗ್ತದೆ ಒಟ್ಟು ಒಂದಿಲ್ಲ. ಪಕ್ಕ ಯಾವಾಗ ಆಗಂಗಿಲ್ಲ ಆವಾಗ ಏನು ಮಾಡೋದು? 9 ಜಪ. ಆ ಪ್ರತಿಕೂಲ ಅವಸ್ಥೆ ಹೋದಾಗ 9 ಜಪ ಮಾಡೋದು. ಅಂದರೆ ತಾನು ನಿಮ್ಮ ಮರ್ಯಾದೆ ಬೆಳೀತದೆ. ಒಂದಿಲ್ಲ ಅಂದ್ರೆ ಅಭ್ಯಾಸ ಬೆಳೀತದೆ, ಮತ್ತು ಅನುಭವನೂ ಬೆಳೀತದೆ, ವಿಶ್ವಾಸ ಬೆಳೀತದೆ. ಒಮ್ಮೆ ವಿಶ್ವಾಸ ಬೆಳೆನ ಇವ್ರು ಯಾರು ನಿಮ್ಗೆ ಹೇಳಕ್ಕೆ ಬೇಕೇನ ಹೋಗಿ ಕೂತ್ರಂತ ಅದನ್ನ ನಿಮ್ಮ ಮನುಷ್ಯ ಬಹುದು ಸುಖ ಅದ. ಈ ಸುಖ ಬಾಕಿ ಗತಿದಾಗ ಇಲ್ಲ, ಸ್ವರ್ಗದಾಗೂ ಇಲ್ಲ. ಅಲ್ಲಿ ಸಂಯಮ ಇಲ್ಲ, ತ್ರಿಯಂಜ ಗತಿ ಸಂಯಮ ಇಲ್ಲ, ನರಕತೆ ಇಲ್ಲ ಇಲ್ಲ. ಅದೇನ ಸಂಯಮ ಎಲ್ಲದ, ಮತ್ತೆಲ್ಲ ಅನುಕೂಲತೆ ಈಗ ನಿಮ್ಗೆ ಸಿಗ್ಗಿದ್ದದ. ಎಲ್ಲ ಉದಾಹರಣೆ ಎಲ್ಲ ನಿಮ್ಮ ಕಡೆ ಬರೋದವು. ನಿಮ್ಗೆ ಈಗ ತಕ್ಕ ಏನೇನು ಸಿಗಲಿಲ್ಲ ಅದು ಸಿಗಕ್ಕತ್ತದಿಲ್ಲ ಈಗ ಈ ಶಾಸ್ತ್ರದಲ್ಲಿ. ಬಟ್ ಅದನ್ನು ಫಾಯ್ದಾ ಮಾಡ್ಕೊರಿ. ನಾ ಆ ಥರ ದಶನ ನಾವು ಹೊಸ ಹೊಸ ಏನು ನಮಗೆ ತಿಳಿತದೆ ಅದೆಲ್ಲ ಹೇಳ್ತೇಗಿಲ್ಲ. ಈಗ ಏನೇನು ಮಾಡಿದರೆ ಹೊಸ ಮಾಡ್ತೇವಿಲ್ಲ. ಈಗ ಊರಾಗ ನೋಡ್ರಿ ನೀವು, ಈ ವಾತಾವರಣ ನೀವು ಪಾಟಿ ಹಚ್ಚದ್ರಿ ಮ್ಯಾಲೆ ಹೆಂಗೆ ವಾತಾವರಣ ಆಗಿದೆ ನೋಡ್ರಿ. ಖರೆ ನಾಳ್ದು 2 ದಿವಸ 4 ನಿಮ್ಮ ಮಂದಿರ ಬಿಟ್ಟು ಆ ಕಡೆ ಯಾವ 4-5 ಮಂದಿರ ಎಲ್ಲ ಮಂದಿರ ಅಧ್ಯಕ್ಷಿಗೆ ಮನೆ ಮೇಲೆ ಅದನ್ನು ಕುಣಿಸೋದದು. ಕುಣಿಸಿದ ಒಂದು ಬಹುರೂಪಿ ಇದ್ದ, ಹಿಂಗೆ ಸಂಘ ಮಾಡ್ತಿದ್ದು. ಯಾರು ಕೇಳ್ತಿದ್ದೆ ಸಂದರ್ಶನಕ್ಕೆ ಬರ್ತಿದ್ದೆ, ಇವ ಸೋಂಗ ಅದೇನು ಖರೆ ಅದೇನು ಈ ಪ್ರಕಾರ ಚಲೋ ಸಂಘ ಮಾಡ್ತಿದ್ದೆ. ಮತ್ತು ಆ ಥರ ಮೇಲೆ ಬಾಕಿ ಮಂದಿ ಇರಿಸೆ ಮಾಡ್ತಿದ್ದೆ. ಯಾಕೆ ಇವ ಇಷ್ಟು ಕಲಾ ತೋರಿಸ್ತಾನು, ಮತ್ತು ರಾಜ ಅವಂಗೆ ಭಯಂಕರ ಬಕ್ಷಿಸ್ ಕೊಡ್ತಾನೆ. ಆ ಬಕ್ಷಿಸ್ ನೋಡೋಕೆ ಬಾಕಿ ಮಂದಿಯವ್ರಿಗೆ ಈರ್ಷೆ ಆಯ್ತು. ಖರೆ ಮಂದಿಯವ್ರ ಈರ್ಷೆ ಅಂದರೆ ಏನು? ಯಾರಿಗೆ ಮುಂದೆ ಹೋಗೋಕೆ ಕೊಡೋದಿಲ್ಲ, ಒಂದಿಲ್ಲ. ಆ ಪ್ರಕಾರ ಅವರೇ ಈರ್ಷೆ ಮಾಡೋರು ಮಂದಿ ರಾಜ ಕಡೆ ಬಂದ. ಇವ ಸೊಂಗ ಮಾಡ್ತಾನು, ಇವಂಗ ಈ ಪ್ರಕಾರ ಒಂದು ಸೊಂಗ ಹೇಳ್ರಿ ಅವಂಗೆ ಮಾಡೋಕೆ ಬರವಲ್ದು. ಅಂದ್ರೆ ಒಂದು ಅಪಮಾನ ಹಾಕಲಿ. ಬೊಕ್ಕ ರಾಜನು ಕಿವಿಲೆ ಏನಿದ್ದು ಕಿವಿಲೆ ಇದ್ದ ಹಲ್ಕೆ ಕನಸ ಅಂತಾರೆ. ಹಲ್ಕೆ ಕನಸ ಅಂದರೆ ಕೇಳಿ ಹಾಂ ಮಂದಿಲ್ಲ. ಹಲ್ಕೆ ಕನಸು ಅಂದರೆ ಏನು ಯಾರು ಹೇಳಿದರೆ ಅದನ್ನು ಕೇಳೋದು, ಮತ್ತು ಆ ಥರ ಪ್ರಕಾರ ಶ್ರದ್ಧಾನ ಮಾಡೋದು. ಆ ಥರ ತೆಳು ಹೋಗ್ತಿದ್ದಿರ್ಕಿಲ್ಲ. ಆ ಪ್ರಕಾರ ಅವರು ಯಾರು ಈರ್ಷೆ ಮಾಡೋ ಬಂದ. ಮತ್ತು ನಾವು ಹೇಳಿದ್ರಿ ಈ ಬಹುರೂಪಿ ನೀವು ದಿಗಂಬರ ಮಣಿ ಸಂಘ ಏನೇ ಈ ಥರದ ಯಾವ್ದ ಸಿಂಹದ ಸಂಘ ಮಾಡಕ್ಕೆ ಹೇಳ್ರಿ. ಬೊಕ್ಕ ಅವ್ರು ರಾಜಾಳಗೆ ತಯಾರದ ಹಾಂ ಚಲೋ ಅದದು ಹೆಂಗೆ ತೊಗೊಂಡು ಮಾಡ್ತಾನೆ ನೋಡೋನು. ಬಕ್ ಅವ ಬ್ರಹ್ಮಗುಲನೂ ಶಾನೆ ಇದ್ದ. ಅವಂದ ನಾ ಸಿಂಹ ಸಂಘ ತೊಗೋತೇನೆ. ಖರೆ ಹತ್ರದಾಗ ಯಾರಿಗೆ ಧೋಕೆ ಆತಂದ್ರೆ ನಾ ಹೇಳಂಗೆ ಸಿಂಹ ಅಂದ್ರೆ ನಾ ಸಿಂಹಗತ್ಲೆ ವಾಗಸವ. ಸಿಂಹ ಎಲ್ಲರಿಗೆ ಹರ್ಕೊಟ್ಟು ತಿನ್ನೋರು ಹೊಂದಿಲ್ಲ, ಏನೂ ಆಗ್ಬೋದು. ಖರೆ ಆ ಥರ ಜವಾಬ್ದಾರಿ ನಮ್ಮ ಮೇಲೆ. ಬಕ್ ರಾಜ ಅಭಯದಾನ ಕೊಟ್ಟವಾಗ ಹಾಂ ನಿಂಗೆ ಏನೂ ಮಾಡು, ಖರೆ ನಮ್ಮ ಕಲಾ ತೋರಿಸ್ಬೇಕಂತ. ಬಕ್ ಆ ಪ್ರಕಾರ ಅವ ಸಿಂಹದ ಸಂಘ ಮಾಡ್ಕ ಬಂದ. ಸಭಾ ತುಂಬಿತ್ತು ರಾಜ ದರ್ಬಾರದಾಗ. ಏಕದಮ್ ಡರ್ಕಾಳಿ ಹಾಕಸಿ, ಡರ್ಕಾಳಿಗೆ ಏನಂತಾರೆ ಹಾಂ ಗರ್ಜನ ಮಾಡ್ಕೇಸಿ ಸಿಂಹ ಗರ್ಜನ ಮಾಡ್ಕೇಸಿ ಬಂದ. ಎಲ್ಲರೂ ಅಂಜ್ಕೇಸಿ ಈ ಕಡೆ ಆ ಕಡೆ ಓಡತ್ತಿದ್ದು. ಬಕ್ ಹಿಂದ ಕಡೆ ಮತ್ತು ಎಲ್ಲರೂ ಮತ್ತು ಕೂತ್ರು. ಇವು ಅಲ್ಲಿಂದ ಓಡ್ಕೋತ ಬಂದ ಗರ್ಜನ ಮಾಡ್ಕೇಸಿ. ಖರೆ ಯಾರಿಗೆ ಧೋಕೆ ಆಗಬಾರ್ದಳು ಅದಕ್ಕೆ ಅವ್ರ ಮಂತ್ರಿಗಳು ಏನು ಮಾಡಿದರು, ಒಂದು
ಈ ಕುರುಬರು ಪಾಳಿಸ್ತಾರೆ ಏನಂತಾರೆ ನೀವು? ಕುರುಬರು ದನಗಳು ಏನು ಜಾಳಿಯಲ್ಲ ಪ್ರಾಣಿ ಯಾವ ಶೆಂಡಿ ಶೆಳಿ ಮೆಂಡಿ ಅಂತ ಕುರಿ ಹಾಂ, ಆ ಕುರಿ ಒಂದು ತಿಂದರೆ ಕಟ್ಟಿದ್ರೆ ಅಂದರೆ ತಿಂದರೆ ಕುರಿ ತಿನ್ನಲಿ ಮತ್ತೆ ಯಾರು ಧೋಕೆ ಆಗ್ಬಾರ್ದು. ಖರೆ ಬ್ರಹ್ಮಗುಲಾಲ್ನೂ ಶಾನೆ ಒಂದು ಬ್ರಹ್ಮಗುಲಾಲ್ ಆವಾಗ ಸೊಂಗ ತೊಗೊಂಡಿದ್ದ, ಖರೆ ಅವನ ಭಾಣಿತ್ತು ಒಂದಿಲ್ಲ ಇನ್ನ ಖರೆ ಸಿಂಹ ಇಲ್ಲ, ನಾ ಬ್ರಹ್ಮಗುಲಾಲ್ ಇದ್ದಾನೆ. ಖರೆ ಇಲ್ಲಿ ರಾಜನ್ ಇರಿಸಿ ಮೇಲೆನೇ ಬಂದೇನು. ಬಕ್ ಇಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಅವ ಮನ್ಸದಾಗ ವಿಚಾರ ಏನು ಮಾಡ, ಸಿಂಹ ಹೋಕರ್ ಬಿ ಇನ್ಸಾನಿಯತ್ ನ ಭೂಲ್ಕರ್ ಗರೀಬ್ ಬೇಡಿಕೋ ಜೀವದಾನ್ ದಿಯ. ಅಂದ್ರೆ ಸಿಂಹ ಆಗಿ ಬಂದಿದ್ದ ಅಂದ್ರೆ ಕುರಿ ದಿನ ಅದಕ್ಕೆ ಕುರಿ ತಿನ್ಬೇಕಿಲ್ಲ. ಖರೆ ಏನು ಮಾಡ್ದ, ಇವ ರಾಜ ನಂಗೆ ಅಭಯದಾನ ಕೊಟ್ಟಿದ್ದಾನೆ ಹೊಂದಿಲ್ಲ, ನಿಂಗೆ ಯಾರಿಗೂ ಏನಾದ್ರೆ ನಿಮ್ಗೆ ಅಭಯದಾನ ಇದೆ. ಬಕ್ ಇವರು ಮಂತ್ರಿ ಎರಿಸಲಿ ಏನು ಮಾಡಿದರು, ಆ ರಾಜ್ಕುಮಾರ್ಗೆ ಮತ್ತೆ ಯಾರಿಗೆ ಏನು ಆಗಬಾರ್ದತ್ತು ಆ ಕುರಿ ಕಟ್ಟಿದ್ರು. ಅಂದರೆ ಕುರಿ ಕಟ್ತೀವ ಹೋಗ್ಬೋದು. ಖರೆ ಇವು ಎಲ್ಲ ಅದು ವಿವೇಕ ಆಯಿತು. ಆ ಸಿಂಹ ಸೋಂಗದಾಗ ಅಂತಾನು ಏನಂತಾನು, ನಾ ಸಿಂಹ ಆಗಿದ್ದೇನು ಅಂದ್ರೂ ನಾ ಇನ್ಸಾನಿಯತ್ ಬಿಡಬಾರ್ದು, ಮಾನುಸ್ಕಿ ಅದಕ್ಕೆ ಏನಂತೇಳಿ ನೀವು ಮನುಷ್ಯತ್ವ ಬಿಡಬಾರ್ದು. ಆ ಮನುಷ್ಯತ್ವ ಇನ್ಸಾನಿಯತ್ ಅಂದರೆ ಮನುಷ್ಯತ್ವ. ಸಿಂಹ ಹೋಕರ್ ಬಿ ಇನ್ಸಾನಿಯತ್ ನ ಭೂಲ್ಕರ್ ಗರೀಬ್ ಬೇಡಿಕೋ ಜೀವದಾನ್ ದಿಯ. ಅಂದರೆ ಏನ ಮಾಡಿದ್ರವ ಅದು ಕುರಿಗೆ ತಿಂದಿಲ್ಲ, ಯಾರಿಗೆ ತಿಂದವ? ರಾಜ್ಕುಮಾರ್ ತಿಂದ. ಅಂದರೆ ಏನಾಯ್ತು ಅಂದರೆ ಇವ ತಲೆ ನಡೆಸದ ಒಂದಿಲ್ಲ, ನಾ ಈಗ ಸೋಂಗ್ ತಗೋದೇನೋ ನನಗೆಲ್ಲ ಅಭಯದಾನ ಸಿಕ್ಕಿದ್ದು, ಮತ್ತು ಕುರಿಗೆ ಯಾಕೆ ನಾ ತಿನ್ಬೇಕು? ಅದೇ ಅಪರಾಧ ಇದಾನ, ಈ ಅಪರಾಧ ರಾಜಂದ ಅದು ಇರಿಸೆ ಮೇಲೆ ರಾಜ ಹೇಳಿದವನು. ಬಟ್ ರಾಜ ದೋಕಾಗಲಿ ಅದು ಗರೀಬ್ ಕುರಿಗೆ ಯಾಕೆ ಇದನ್ನ ಅಭಯದಾನ ಕೊಟ್ಟ, ಮತ್ತು ರಾಜ್ಕುಮಾರ್ ತಿನ್ಬೇಕು. ಬಟ್ ಇದನ್ನ ಆಗೋಣ ಮತ್ತು ರಾಜ್ಕುಮಾರ ಮತ್ತು ರಾಜ ಅವ್ರಿಗೆ ಮತ್ತೆ ಇರಿಸಾತು. ರಾಜ್ಕುಮಾರೇ ವಾದ, ಖರೆ ರಾಜ ಈಗ ಏನು ಶಿಕ್ಷಣ ಕೊಡೋಕೆ ಬರಲ್ಲ, ಯಾಕಂದ್ರೆ ಅಭಯದಾನ ಕೊಟ್ಟಿದ್ದು. ಬಕ್ ಮತ್ತು ಮಂತ್ರಿಗಳನ್ನ ಸುಮ್ಮನೆ ಕೊಂಡಿರ್ತಾನೆ, ಮತ್ತು ಇರಿಸಿನ ಮೇಲೆ ಇರಿಸಿ ಮತ್ತು ಇವ್ರಿಗೆ ಏನ್ರಿ ಮಾಡ್ಬೇಕು. ಬಾಕಿ ಇವಾಗ ದಿಗಂಬರ ಮನೆದು ವೇಸ್ಟ್ ತೊಗೊಂಡು ಬಾ ಅಂತೇಳಿ ಸೊಂಗ್ ತೊಗೊಂಡು ಇವನೇನಂದ, ನಾ ತಗೋತಾನೆ. ಖರೆ ಇದನ್ನು ಈ ಸಿಂಹವನ್ನ ತೊಗೊಂಡಿನಿ, ಇದನ್ನು ಏನು ಕೆಟ್ಟಿಲ್ಲ, ಇದನ್ನು ಈಸಿ ಅದ. ಖರೆ ದಿಗಂಬರ ಮುನಿ ಆಗೋದಂದ್ರೆ ಏನು ಸರಿ ಇಲ್ಲ, ಮಜೆ ಸೊಯ್ ಇಲ್ಲ. ಆ ಭಯಂಕರ ಪರಿಶ್ರಮ ಅದ. ಮತ್ತು ನಂಗೆ 6 ತಿಂಗಳ ಏನು ಬೇಕು, 6 ತಿಂಗಳ ಮುದ್ದತ್ ಕೊಡ್ರಿ. ರಾಜ ಅಂದ್ರೆ ಅಡ್ಡಿಲ್ಲ. 6 ತಿಂಗಳದಾಗ ಎಲ್ಲ ವ್ರತ್ ನಿಯಮ ಎಲ್ಲ ತಿಳ್ಕೊಂಡು ಎಲ್ಲ ಅಭ್ಯಾಸ ಮಾಡ್ಕೆ ಮತ್ತು ಒಂದು ದಿವಸ ರಾಜವಾಡಿ ಮುಂದೆ ಬಂದ. ರಾಜನ ಏನು ತಿಳಿಲಿಲ್ಲ, ಮುಡಿಯೋದರ 6 ಕೊಟ್ರು. 6 ಕೊಡೋಣ ತೆಳಕ್ಕೆ ಕೂತ್ರು. ಆವಾಗ ಹೇಳ್ತಾನೆ, ರಾಜೇರಿ ನೋಡಿದ್ರೆ ಯಾರು ಹೇಳ್ತಾರೆ? ನೀ ಬಕ್ ಅವಾಗ ಅದನ್ನು ನೋಡೋಕೆ ಅವ್ರ ಅವ್ವನೂ ಬಂದಿದ್ಲು. ಯಾರ? ಬ್ರಹ್ಮಗುಲಾಲ್ ಅವ್ವ. ಆಕೇನಂದ್ರೆ, ಬ್ರಹ್ಮಗುಲಾಲ್ ಆಯ್ತು ಸೊಂಗಾತು ನಡಿ ಈಗ ಮನೆಗೆ, ಎಲ್ಲ ನಿಂಗೆ ಬಕ್ಷಿ ಸಿಕ್ಕಿದ ಎಲ್ಲ ಆಗ್ಯದ, ನಡಿ ಮನೆಗೆ. ಬಕ್ ಅವ ಬ್ರಹ್ಮಗುಲಾಲ್ ಅಂತಾನೆ, ಎಲ್ಲಿ ಮನೆ? ಯಾರ್ದು ಮನೆ? ನಂಗೆ ಎಲ್ಲಿ ಹೋಗೋದದ ಅಲ್ಲೇನೇ ಬಂದೇನೆ, ಅದೇ ಸಾಂಗ್ ತೊಗೊಲಿಲ್ಲ. ನಾ ಎಲ್ಲ ವಿಚಾರ ಮಾಡ್ಕೇಸ್ ತೊಗೊಂಡೇನೆ. ಇವ್ರಿಗೆ ಸೊಲಗಿದ್ದೇನೆ ಸಾಂಗ್ ಅದ, ಖರೆ ನಂಗೆ ಸೊಲಗಿದ್ದೇನೆ ಸಾಂಗ್ ಇಲ್ಲ. ನಾ ವಿವೇಕ ಇಟ್ಟು ಕೆಲಸನೇ ಮಾಡಿದ್ದೇನೆ. ನಾ ಏನು ಮನೆಗೆ ಬರೋಂಗಿಲ್ಲ, ನಾ ಈ ದೀಕ್ಷಾ ತೊಗೊಂಡು ಮುಂದೆ ಹೋಗ್ತೀನಿ. ಅಂದರೆ ಈ ಪ್ರಕಾರ ನಾವು ಏನು ಮಾಡಿದ್ವಿ, ಏನೇನು ನೇಮ್ ತೊಗೋತೇವೆ ಹೊಂದಿಲ್ಲ. ಅವು ಎಷ್ಟು ಸಣ್ಣ ಇರಲಿ ಗಾಡ್ದಿರಲಿ ಆ ಸಾಂಗ್ ಆಗಬಾರ್ದು. ಆ ಮನಸ್ಸದಿಂದ ಪಾಲಿಸಿದ್ರೆ ಮುಂದೆಲ್ಲ